ಸಂತೋಷ ಪಡಬೇಕೇ ಹೊರತು ಅದನ್ನ ಕುಡಿಯಲು ಹೋಗೋದು ನಿನ್ನ ಮುಟ್ಟಾಳತನ. ಸಮುದ್ರದ ನೀರು ಸಮುದ್ರದ ನೀರನ್ನು ನೋಡಿ ಹಾಗೆ ಹೋಗುವುದಕ್ಕೆ ನಾನೇನು ಚಂಡನಲ್ಲ. ಅದೇ ಆಳವಾದ ಸಮುದ್ರದಲ್ಲಿ ಧುಮುಕಿ ಈಜಿ ಜಯ ಗಳಿಸಿ ಬಂದ ಈ ಬಲರಾಮನಿಗೆ ಸಾವಿನ ಮೇಲೆ ಅಂಜಿಕೆ ಹಾಕುತ್ತೀಯ? ಏ ಹೆಣ್ಣೆ, ಇಲ್ಲದ ವೇದಂತ ನನಗ ಬೇಕಾಗಿಲ್ಲ. ಸಿಕ್ಕ ಸಮಯ ಹಾಳು ಮಾಡುವ ಮೊಟ್ಟಳನೂ ನಾನು. ಈ ನಿನ್ನ ಕೆಂದುಟಿಯಿಂದ ನನ್ನ ಕೆನೆಗೆ ಮುತ್ತಿಟ್ಟು ನನ್ನ ಕಾಮದ ಮತ್ತನ್ನು ಇಳಿಸಪ್ಪ. ತೋರಿಸಲು ನಿಂತು ಮಾತಾಡೋ ದುರಾತ್ಮ. ದುರಾತ್ಮ ಯಾರು ದುರಾತ್ಮ? ನಿನಗೆ ಜನ್ಮ ಕೊಟ್ಟಿದ್ದಾನಲ್ಲ ಆ ನಿನ್ನ ತಂದೆ ದುರಾತ್ಮ. ನಿನಗೆ ಈ ಸೌಂದರ್ಯ ಕೊಟ್ಟಿದ್ದಾನಲ್ಲ ಆ ದೇವರು ದುರಾತ್ಮ. ನಿನ್ನಂತ ಸೌಂದರ್ಯ ತುಂಬಿದ ಹೆಣ್ಣನ್ನು ಅನುಭವಿಸಲು ಹುಟ್ಟಿ ಬಂದ ನಾನೇ ನಿನ್ನ ಪರಮಾತ್ಮ. ನಾಯಿ, ಒಂಟೆ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋ ನೀನ್ ಯಾವ ಪರಮಾತ್ಮನೋ ಪಾಪಿ? ದೇವರ ನಾಮ ಸ್ಮರಣೆಯಲ್ಲಿ ಕೆಟ್ಟ ಕೆಲಸ ಮಾಡೋ ನಿನ್ನಂತ ಕೆಟ್ಟ ವಿಷ ಸರ್ಪಗಳನ್ನ ಶಿಕ್ಷಿಸಲು ಆ ದೇವರು ಬಂದೇ ಬರ್ತಾನೆ. ದೇವರು ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿರುವ ದೇವರು ದೇವರಲ್ಲ. ಕಾಶಿ ರಾಮೇಶ್ವರ ಕೇದಾರನಾಥ ಶ್ರೀಶೈಲ ಮಲ್ಲಿಕಾರ್ಜುನಂ ದೇವರು ದೇವರಲ್ಲ. ಎಣ್ಣ ಕಾಲೆ ಕಂಬ ಶಿರವೆ ಹೊಣ್ಣ ಕಳಸವಯ್ಯ. ತನ್ನನು ತಾನು ಅರಿತಡಿತಾನೇ ದೇವರೆಂದು ಕೂಡಲ ಸಂಗಮ ದೇವ. ದೇವರು ಆ ನಿನ್ನ ಕಲ್ಲು ದೇವರು ಬಂದು ಅದೇಗೆ ನನ್ನನ್ನು ಶಿಕ್ಷಿಸುತ್ತಾನೆ ನಾನು ನೋಡೇ ಬಿಡುತ್ತೇನೆ. ದಯವಿಟ್ಟು ನನ್ನನ್ನೇನು ಮಾಡಿ. ದೇವರ ಹೆಸರುಗಳ ಮೇಲೆ ಮಠ ಮಂದಿರಗಳನ್ನು ಕಟ್ಟಿಸಿ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಕಾಲೇಜಿಗೆ ಬರುವ ಹುಡುಗಿಯರನ್ನು ತಮ್ಮ ಪರ್ಸನಲ್ ರೂಮಿಗೆ ಕರೆಸಿಕೊಂಡು ಮೋಜು ಮಸ್ತಿ ಮಾಡುವ ಆ ಕೆಟ್ಟ ಸ್ವಾಮಿಗಳಿಗೆ ಶಿಕ್ಷಿಸಲು ಹೇಳುವ ನಿನ್ನ ಕಲ್ಲು ದೇವರಿಗೆ ಅದೇ ಹುಡುಗಿಯರನ್ನು ತಮ್ಮ ಕಾರಿನಲ್ಲಿ ಊರು ಸುತ್ತಿ ಎಂಜಾಯ್ ಮಾಡಿ ಭಕ್ತರ ಕೊಟ್ಟ ಕಾಣಿಕೆಯನ್ನು ತಮ್ಮ ಕಾಮದಾಹ ತೀರಿಸಿಕೊಳ್ಳುವ ಆ ಕೆಟ್ಟ ಸ್ವಾಮಿಗಳಿಗೆ ಶಿಕ್ಷಿಸಲು ಹೇಳುವ ನಿನ್ನ ಕಲ್ಲು ದೇವರ ಮುಂದೆ ಆ ನಿನ್ನ ಕಲ್ಲು ದೇವರು ಇದ್ದಿದ್ದೇ ಆದ್ರ ಕರೆ ನಿನ್ನ ಕಲ್ಲು ದೇವರನ್ನು ಕಾಪಾಡ್ತಾ ನಾನು ನೋಡೇ ಬಿಡ್ತಾನ. ದಯವಿಟ್ಟು ನನ್ನ ನೀರು ಮಾಡಬೇಡಿ. ಇಷ್ಟು ದಿನ ಕಾಪಾಡಿಕೊಂಡು ಬಂದ ನನ್ನ ಶೀಲವನ್ನ ಹಾಳಾಡ್ಬೇಡಿ, ಬಿಟ್ಬಿಡಿ ನನ್ನ. ಅಯ್ಯೋ ಹುಚ್ಚಿ, ಯಾಕೆ ಶೀಲ ಶೀಲ ಎಂದು ಚೀರಿಕೊಳ್ಳುತ್ತೀಯ? ಈ ಭೂಮಿ ಮೇಲೆ ಎಲ್ಲ ಹೆಣ್ಣುಗಳು ಹುಟ್ಟಿದ್ದು ಕೆಟ್ಟು ಹೋಗ್ಲಕ್ಕೆ. ಅಷ್ಟೇ ಯಾಕೆ ಈ ಭೂಮಿ ಮೇಲೆ ಗಂಡು ಎಂಬ ಜೀವ ಹುಟ್ಟಿದ್ದು ನಿಮ್ಮಂತ ಹೆಣ್ಣಿನ ಶೀಲವನ್ನು ಕುಕ್ಕಿ ಕುಕ್ಕಿ ತಿನ್ನಲಕ್ಕ. ಈ ಭೂಮಿ ಮೇಲೆ ನೀ ಹೇಳಿದ ಹಾಗೆ ಯಾವ ಹೆಣ್ಣನ್ನು ತನ್ನ ಶೀಲವನ್ನು ಕಳೆದುಕೊಳ್ಳದಿದ್ದರೆ ನಾನು ನೀನು ಈ ಭೂಮಿ ಮೇಲೆ ಹುಟ್ಟುತ್ತಲೇ ಎಲ್ಲ
ಹೆಣ್ಣುಗಳು ಕಂಡುಕೊಂಡವರಿಗೆ ನಮ್ಮ ಶೀಲವನ್ನ ಹಚ್ಚುತ್ತೀವಿ ಅಂತ ತಿಳಿದಿರುವಿಯ? ಈ ನಮ್ಮ ನಾಡಿನಲ್ಲಿನ ಎಲ್ಲ ಹೆಣ್ಣುಗಳು ಮದುವೆಯಾದ ತಮ್ಮ ತಮ್ಮ ಪತಿದೇವರಿಗೆ ಮೀಸಲು ಎನ್ನುವುದನ್ನ ಮಾತ್ರ ಮರಿಬೇಡ. ఎప్పుడు నా పెళ్లి చూస్తానుంటే నువ్వు చూడు జగజ్యోతి కిల్లారంగా ఏకిరోడి రంగిన మొదలు ఇప్పుడు నోకెల కౌల సామ్రాజ్యವನ್ನು ಆಗ ಅಲ್ಲಿ ನವರಾಜ ಸೃಷ್ಟಾಡ ರಾಮದೇವ ಗಂಡು ರಣಧೀರ ಕಂಠೀರವ ನರಸಿಂಹರಾವುಡು ಸೃಷ್ಟಾಡೋ ಇಲ್ಲದ ವೇದಾಂತ ನನಗೆ ಬೇಕಾಗಿಲ್ಲ. ಸಿಕ್ಕ ಸಮಯ ಹಾಳು ಮಾಡುವ ಮುಟ್ಟಾಳನು ನಾನಲ್ಲ. ಮದುವೆ ಮದುವೆ ಎಂಬ 3 ಅಕ್ಷರದ ಅರ್ಥ ನಿನಗೆ ತಿಳಿದಿದ್ದರೆ ನೀನು ಈ ರೀತಿ ಮಾತನಾಡುತ್ತಿರಲಿಲ್ಲ. ಮದುವೆ ಎಂಬ ಮರ್ಮದ ಗುಟ್ಟನ್ನು ಬಿಚ್ಚಿ ಹೇಳುತ್ತೀನಿ. ಅಚ್ಚಳಿಯಾದ ಹಾಗೆ ಬತ್ತಳಿಕೆಯಿಂದ ಬರೆದು ಕಚ್ಚದೆ ಮೇಲೆ ಗಂಡು ಎಂಬ ಗರ್ವ ಹುಟ್ಟಿದ್ದು 18ರ ಹರೆಯದ ನಂತರ. ಅದೇ ಹರೆಯದಲ್ಲಿ ನಾನು ಗಂಡು ಎಂಬ ಗಂಡುಗಾರಿಕೆ ತೋರಿಸಲು ರೆಡಿ ಆಗುತ್ತಾನೆ. ಕಂಡ ಹೆಣ್ಣಿನ ಮೇಲೆ ಕಣ್ಣು ಹಾಕುತ್ತಾನೆ. ಆದ್ರೆ ಆ ಗಂಡಿನ ತಪ್ಪಲ್ಲ, ಪ್ರಕೃತಿ ನೇಮವೇ. ಇದೇ ರೀತಿ ಮುಂದುವರಿತಾ ಹೋಗಿದ್ದರೆ, ಯಾವ ಹೆಣ್ಣು ತನ್ನ ಶೀಲವನ್ನು ಕಳೆದುಕೊಳ್ಳದಿದ್ದರೆ ಈ ಭೂಮಿ ಮೇಲೆ ಯಾವ ಹೆಣ್ಣನ್ನು ಹುಟ್ಟುತ್ತಿರಲಿಲ್ಲ. ಆಗ ಬುದ್ಧಿವಂತ ಮನುಷ್ಯ ಒಂದು ಹೆಣ್ಣನ್ನು ಕರೆತಂದು ಅವಳ ಕುತ್ತಿಗೆಗೆ ತಾಳಿ ಕಟ್ಟಿಸಿ, ಇವಳು ನಿನ್ನ ವಸ್ತುಗಳನ್ನು ಪ್ರತಿಜ್ಞೆ ಮಾಡಿ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಬಾರದೆಂದು ನಮಗೆ ಪ್ರತಿಜ್ಞೆ ಮಾಡಿಸಿ ಒಪ್ಪಿಸಿ ಹೋಗುತ್ತಾರಲ್ಲ. ಯಾಕೆ 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 ಅಂತ ಗೊತ್ತಾ? ಒಂದು ಹೆಣ್ಣಿಗೆ ಒಂದು ಗಂಡು ಗುರುತು ಮಾಡುವುದೇ ಈ ಮದುವೆ ಎಂಬ 3 ಅಕ್ಷರದ ಅರ್ಥ. ಮತ್ತೆ ಮದುವೆ ಆಗದ ಒಂದು ಹೆಣ್ಣಿನ ಮೇಲೆ ಕಣ್ಣು ಹಾಕೋದು ತಪ್ಪಲ್ವೇ? ಏ ಹುಡುಗಿ, ಸರಿ ತಪ್ಪಿನ ಬಗ್ಗೆ ಅರ್ಥ ಹೇಳಲು ನನಗೆ ಬರಬೇಡ. ಸಿಕ್ಕ ಸಮಯ ಹಾಳು ಮಾಡೋ ಮುಟ್ಟಾಳನು ನಾನಲ್ಲ. ಇಷ್ಟು ಹೇಳಿದರೆ ನಿನಗೆ ತಿಳಿದುಕೊಳ್ಳಲು ಹೆಣ್ಣಲ್ಲ ಅಂದಾಗ ನಿನಗೆ ಬಲಾತ್ಕಾರವೇ ಸರಿ ಅನುಭವಿಸಲು ಸಿದ್ಧನಾಗುತ್ತದೆ. ಬಿಡು ಆ ಬಲೆಯನ್ನು. ನನ್ನ ಕಾರ್ಯದಲ್ಲಿ ಅಡ್ಡಸಿ ಬಂದವನೇನೆ ಅವ್ರಲೇ ಲುಚ್ಚ ಸೂಳೆ ಮಗನ. ಏ ಬಲರಾಮ, ಇಂಥ ಭಾರತ ನಾರಿಯರ ಮಾನ ಹೋಗುವಾಗ ನಿಮ್ಮಂತ ಕೆಟ್ಟ ಪ್ರಾಣಿಗಳಿಂದ ಪಾರು ಮಾಡಲು ಬಂದಿರುವ ನಿನ್ನ ಪಾಲು ಎಂಬ ಧರ್ಮ ಕಣಲು ಈ ಮೈಲಾರಿ ಮೈಲಾರಿ. ಈ ಬಲರಾಮನ ಸಹವಾಸಕ್ಕೆ ಕೈ ಹಾಕಿದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು ಮೇಲೆ ಹಾರಿ. ನಿನ್ನಂತ ಸಾವಿರಾರು ಕುಣ್ಣಿಗಳು ನನ್ನ ಎದುರು ಕಣಕ್ಕಿಳಿದು ಕಾಣೆಯಾಗಿದ್ದಾರೆ. ಈ ಭೂಮಿ ಮೇಲೆ ನೀನ್ಯಾವಲೇ ಪಚ್ಚ? ಲೇ ಬಲರಾಮ,
ನಿನ್ನ ಬಲಕ್ಕೆ ಹೆದರಿ ಈ ಕನ್ಯೆಯನ್ನು ನಿನಗೆ ಒಪ್ಪಿಸಿ ಹೋಗಲು ನನ್ನನ್ನೇನು ಷಂಡನೆಂದು ತಿಳಿದಿರಬೇಯಾ? ನಿಮ್ಮಂತ ಕೆಟ್ಟ ಪ್ರಾಣಿಗಳು ಇಂಥ ಬಡ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗುವುದನ್ನು ಕಣ್ಣಾರೆ ಕಂಡರೆ ಇದೇ ಕೊಡ್ಲಿಯಿಂದ ಅವರ ಪ್ರಾಣ ಪಕ್ಷಿ ನೆಲಕ್ಕುಳಿಯುವುದು ಖಂಡಿತ. ರುದ್ರ ರುಂಡಗಳ ಹಾರ ಹಾಕಿಕೊಂಡು ರಕುತಿ ಲೇಚಗಳ ಹಣೆಗೆ ಪೂಷಿಸಿಕೊಂಡು ಈ ಕಾಲ ಭೈರವ ಹಸಿವ ತೀರ್ಸಿಕೊಂಡು ಬಸನೆಯ ಮಾರಿಯ ದಯಪಣ್ಣೆ ಅಂದಜಲ್ಲ ತಿರುಗೋ ನೆಂಗಳನೆ ಎದೆನ ಕುರುಕ ನೆಂಗಡನೆ ಅಪ್ಪಡಿ ಹೌದು ಈ ಕಾಲ ಕುಡುಕ ನಮ್ ಪ್ರಾಣ. ಈ ರೌಡಿ ಸಾಮ್ರಾಜ್ಯದಲ್ಲಿ ರಾಜ್ಯನಾಗಿ ಮೆರೆತು ಎನ್ನಂತ ಸಾವಿರಾರು ಕುಣ್ಣಿಗಳ ರುಂಡನ್ನು ಕಡಿದು ಕಾನೂನ ಕಣ್ಣಿಗೆ ಮಣ್ಣೆರಚಿ ನಿಮ್ಮಂತ 100 ಜನರಿಗೆ ಸುಣ್ಣದ ನೀರನ್ನು ಹಾಲೆಂದು ಕೊಡಿಸಿ ನನಗೆ ಸಾವಿನ ಮೇಲೆ ಅಂಜಿಕೆ ಹಾಕ್ತೇನೆ ಕೆಟ್ಟ ಸುಳೆ ಮಗನ. ಅಂಜಿಕೆ ಅಷ್ಟೇ ಯಾಕಲೇ ಬಲರಾಮ? ನಿಮ್ಮಂತ ತಾಯಿಗಂಡರ ರುಂಡವನ್ನು ಕೊಚ್ಚಿ ಹಾಕುವ ಧೈರ್ಯ ನನ್ನಲ್ಲಿದೆ. ಧೈರ್ಯ నీ పేరున్నల్లు తమ్ము నీ గుండెల్లో లేదనే నా తెలుసు నావు. ఇప్పుడేం చేస్తావా? పురాణలా కాపాడతావా లేతావా రాజకుమారి పరుని కాపాడతావా? ఏం చేస్తావా? ಈ ಧೈರ್ಯ ನಿನ್ನಲ್ಲಿದ್ದರೆ ನೀನೇಕೆ ನಿನ್ನ ತಂಗಿ ಶೀಲವನ್ನು ಕಳೆದುಕೊಂಡು ಯಾರೋ ಶೀಲ ಕೆಡಿಸಿ ಅವಳನ್ನು ಕೊಲೆ ಮಾಡಿ ಬಿಸಾಡಿ ಹೋದಾಗ ಎಲ್ಲಿ ಹೋಗಿತ್ತು ನಿನ್ನ ಸೌಧ? ಬಂಡವಲರಾಮ, ನಾನು ಯಾವುದನ್ನು ಮರೆಯಬೇಕೆಂದು ಮಾಡಿದ್ದೆನೋ ಈಗ ಅದೇ ವಿಷಯವನ್ನು ಕೆದಕಿ ನನ್ನನ್ನು ರೊಚ್ಚಿ ಕೆಬ್ಬಿಸಿ ಬಿಟ್ಟೆಯಾ ಮಗನೇ? ಆ ನನ್ನ ತಂಗಿಯ ಶೀಲವನ್ನು ತಿಂದು ಶವ ಮಾಡಿದ ವ್ಯಕ್ತಿ ಯಾರು ಎಂದು ಗೊತ್ತಾದರೆ ಆ ಕತ್ತೆಯ ಮಗನನ್ನು ನನ್ನ ತಂಗಿಯ ಗೋರಿಯ ಪಕ್ಕದಲ್ಲೇ ಜೀವಂತ ದಫನ ಮಾಡಿಬಿಡುತ್ತೇನೆ. ಈಗ ಈ ಮೈಲಾರಿ ಮದ ತುಂಬಿದ ಮದ್ದಾನೆ ಆಗುವುದಕ್ಕಿಂತ ಮುಂಚೆ ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದಿದ್ದರೆ ಇಲ್ಲಿ ರಕ್ತದ ಓಕಳಿಯ ನಡೆದು ಹೋಗುತ್ತದೆ ಮಗನೇ, ಎಚ್ಚರ. ಮೈಲಾರಿ, ನನ್ನನ್ನು ಎದುರು ಹಾಕಿಕೊಂಡು ಅದೇಗೆ ಈ ಊರಿನಲ್ಲಿ ಬದುಕ ಮಗನ. ಮತ್ತೆ ಸಮಯ ಸಾಧಿಸಿ ಇವಳನ್ನು ನಾನು ಬಿಟ್ರೆ ಗೊತ್ತಲ್ಲ साली, अब तो तुम बच गई। जब बकरी बार मिले ना तब नहीं तोड़ूंगा। बचपन ಬರ್ತೀನಿ. ಹೋಗೋ ಬಚ್ಚ ನನ್ನ ಮಗನೇ, ಬದುಕುವ ದಾರಿ ಹೇಗೆಂದು ನನಗೆ ಚೆನ್ನಾಗಿ ಗೊತ್ತು. ನೋಡಿ, ನೀವೇಕೆ ಒಂಟಿಯಾಗಿ ಕಾಡಿನತ್ತ ಬಂದಿರಿ? ಇಂಥ ಕೆಟ್ಟ ಪ್ರಾಣಿಗಳು ನಿಮ್ಮಂತ ಒಂಟಿ ಹೆಣ್ಣಿಗೆ ಕಾಯುತ್ತಾರೆ ಅಂತ ನಿಮಗೆ ಗೊತ್ತಿಲ್ಲವೇ? ಅಂದ ಹಾಗೆ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ನೋಡಿ, ನಾನೊಬ್ಬ ಅನಾಥೆ. ಹುಟ್ಟುತ್ತಲೇ ನನ್ನ ತಾಯಿಯನ್ನ ಕಳೆದುಕೊಂಡ ಪಾಪಿ ನಾನು. ಇಲ್ಲಿಯವರೆಗೂ ನನ್ನ ಲಾಲನೆ ಪಾಲನೆ ಮಾಡಿದ ನನ್ನ ತಂದೆ ಕೂಡ ಸತ್ತು ಹೋದ್ರು. ಆದ್ರೆ ಈ ನನ್ನ ಗೋಳಿನ ಕಥೆಯನ್ನ ನೋಡಿದ ನನ್ನ ಗೆಳತಿ ಇದೇ ಊರಿನವಳು. ಅದಕ್ಕೋಸ್ಕರ ಅವಳೇ ನನ್ನನ್ನ ಕರೆದುಕೊಂಡು ಬಂದಿದ್ದಾಳೆ. ಹೋಗಲಿ ಬಿಡಿ, ಅದಕ್ಕೆ ಅಷ್ಟೊಂದು ವ್ಯಥೆ ಪಟ್ಕೊಳ್ತಾ ಇದ್ದೀರಾ? ಈ ಭೂಮಿ ಮೇಲೆ ಅದೃಷ್ಟ ಇಲ್ಲದ ಮಕ್ಕಳು ತುಂಬಾ ಜನ ಇದ್ದಾರೆ. ಆ ಅದೃಷ್ಟ ಇಲ್ಲದ ಮಕ್ಕಳಲ್ಲಿ ನೀವು ಒಬ್ಬರು. ನೋಡಿ, ಒಂದು ಹೆಣ್ಣಿಗೆ ತನ್ನ ಶೀಲವೇ ಐಶ್ವರ್ಯವಂತೆ. ಆದ್ರೆ ಆ ಐಶ್ವರ್ಯವನ್ನ ಕಳೆದುಕೊಂಡ್ರೆ ಆ ಹೆಣ್ಣಿಗೆ ಬೆಲೆ ಇಲ್ಲದಂತಾಗುತ್ತೆ. ಈಗ ಅಂತ ಐಶ್ವರ್ಯವನ್ನ ಕಾಪಾಡಿದ ಮಹಾನುಭಾವರು ನೀವು. ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅನ್ನೋದೇ ನನಗೆ ತಿಳಿಯದಂತ
ಆಗಿದೆ. ಅಯ್ಯೋ, ಇದರಲ್ಲಿ ಕೃತಜ್ಞತೆ ಏನ್ ಬಂತು? ಕಷ್ಟದಲ್ಲಿದ್ದವರಿಗೆ ನಾನು ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೇ. ಹಾ, ನಿಮ್ಮಲ್ಲಿದ್ದ ಈ ಗುಣಾನೇ ನನಗೆ ತುಂಬಾ ಹಿಡಿಸ್ತು. ನೋಡಿ, ನಾನು ನಿಮ್ಮನ್ನೊಂದು ಮಾತು ಕೇಳಬಹುದಾ? ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ಕೇಳಿ. ನನ್ನ ಮಾನವನ್ನ ಕಾಪಾಡಿದ ನಿಮ್ಮ ಜೊತೆನೆ ನನ್ನ ಜೀವನ ಕಳಿಬೇಕು ಅಂತ ಮಾಡಿದ್ದೀನಿ. ನೀವು ನನ್ನ ಮದ್ವೆ ಆಗ್ತೀರಾ? ಮದುವೆ? ಬೀದಿಯಲ್ಲಿ ಬಿದ್ದವರೇ ನನ್ನ ಬಂಧು ಬಳಗ, ಅನಾಥ ಮಕ್ಕಳೇ ನನ್ನ ಸಹೋದರರು, ಅದೇ ಅತ್ಯಾಚಾರಕ್ಕೆ ಒಳಗಾದವರೇ ನನ್ನ ಅಕ್ಕ ತಂಗಿಯರೊಂದು ಬದುಕುತ್ತಿರುವವನು ನಾನು. ಅಂಥದ್ರಲ್ಲಿ ನೀವು ಇದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಅಯ್ಯೋ, ನಮ್ಮ ಮನಸ್ಸು ಇನ್ನೊಬ್ಬರ ಮುಖ ನೋಡಿ ಕಲೆ ಹಾಕುತ್ತಂತೆ, ಆದ್ರೆ ಇನ್ನೊಬ್ಬರ ಮುಖ ನಮ್ಮ ಮನಸ್ಸನ್ನ ನೋಡಿ ಬಲೆ ಹಾಕ್ತಾ ಇದೆಯಲ್ಲ. ಆದರೆ ನೋಡಿ, ಅತಿಯಾದ